ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಸುಧಾ ಗೌಡ ವ್ಲಾಗ್ಸ್. ಇವತ್ತಿನ ವ್ಲಾಗ್ನಲ್ಲಿ ನಾನು ಒಂದು ಇಂಟ್ರೆಸ್ಟಿಂಗ್ ವಿಚಾರವನ್ನು ತಿಳಿಸ್ತೀನಿ. ಅದು ಯಾವುದಪ್ಪ ಅಂದರೆ ಅಫ್ಕೋರ್ಸ್ ನಮ್ಮೆಲ್ಲರಿಗೂ ಸಿನಿಮಾ ವಿಚಾರಗಳು, ಸಿನಿಮಾ ನಟರ ವಿಚಾರಗಳು ಅಂದರೆ ಒಂದಷ್ಟು ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ. ಅದರಲ್ಲೂ ಇವತ್ತಿನ ವ್ಲಾಗ್ನಲ್ಲಿ ನಮ್ಮ ಸ್ಯಾಂಡಲ್ವುಡ್ನ ರಾಕಿಂಗ್ ಸ್ಟಾರ್ ಯಶ್ ಅವರ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ವಿಚಾರವನ್ನು ಹೊತ್ತು ತಂದಿದ್ದೀನಿ. ಅದನ್ನು ಕೇಳೋಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಸೊ ಈಗ ಯಶ್ ಅವರ ಬಗ್ಗೆ ಏನಪ್ಪಾ ಅದು ಇಂಟ್ರೆಸ್ಟಿಂಗ್ ಸ್ಟೋರಿ ಅಂತಂದ್ರೆ, ಯಶ್ ಈಗ ಕೇವಲ ರಾಕಿಂಗ್ ಸ್ಟಾರ್ ಆಗಿ ಉಳಿದಿಲ್ಲ, ಬದಲಿಗೆ ಈಗ ಅವರು ನ್ಯಾಷನಲ್ ಸ್ಟಾರ್. ಯಾರಿಗ್ ಗೊತ್ತು, ಇದೇ ಯಶ್ ಮುಂದೊಂದು ದಿನ ಇಂಟರ್ನ್ಯಾಷನಲ್ ಸ್ಟಾರ್ ಆದ್ರೂ ಆಗ್ಬೋದು ಅಲ್ವಾ? ಯಾಕಂದ್ರೆ ರಾಕಿಂಗ್ ಸ್ಟಾರ್ ಯಶ್ ಅವರ ಯೋಚನೆ ಎರಡು ಕೂಡ ರಾಕಿಂಗ್ ಆಗೇ ಇರುತ್ತೆ ಅನ್ನೋದು ಈಗಾಗಲೇ ಪ್ರೂವ್ ಆಗ್ಬಿಟ್ಟಿದೆ. ಯಶ್ ಅವರ ದೃಷ್ಟಿಕೋನ ನಮ್ಮ ಸ್ಯಾಂಡಲ್ವುಡ್ಗೆ ಹೋಲಿಸಿದ್ರೆ ತುಂಬಾನೇ ವಿಭಿನ್ನ. ಇದಕ್ಕೆ ಕೈಗನ್ನಡಿ ಎಂಬಂತೆ ಯಶ್ ಅವರ ಮುಂದಿನ ಟಾಕ್ಸಿಕ್ ಸಿನಿಮಾನೇ ಸಾಕ್ಷಿಯಾಗಲಿದೆ. ಅದಕ್ಕೆ ಈಗ ಇಡೀ ಸಿನಿಮಾ ರಂಗದ ಕಣ್ಣು ಯಶ್ ಅವರ ಟಾಕ್ಸಿಕ್ ಸಿನಿಮಾದ ಮೇಲೆ ಬಿದ್ದಿದೆ. ನಮ್ಮ ಹಾಸನದ ಸಾಮಾನ್ಯ ಹುಡುಗಿನ ಬಗ್ಗೆ ಈಗ ಇಡೀ ಜಗತ್ತೇ ಮಾತನಾಡ್ತಿದೆ ಅಂದ್ರೆ ಅದಕ್ಕೆ ಕಾರಣ ಅವರು ಆಯ್ಕೆ ಮಾಡಿಕೊಂಡ KGF ಚಿತ್ರ ಮತ್ತು ಅವರ ವಿಭಿನ್ನ ಮ್ಯಾನರಿಸಂ. ಏನೇ ಹೇಳಿ, ತೆರೆಯ ಮೇಲೆ ಇಡೀ ಚಿತ್ರರಂಗವೇ ಬೆಚ್ಚಿ ಬೀಳುವಂತಹ ಡಿಫರೆಂಟ್ ಗೆಟಪ್ನಲ್ಲಿ ಮೋಡಿ ಮಾಡಿದ ಯಶ್ ರ ಲುಕ್ಗೆ ಇಡೀ ಭಾರತೀಯ ಚಿತ್ರರಂಗವೇ ತಲೆಬಾಗಿದೆ. ಈಗ ಯಶ್ ಬಗ್ಗೆ ಇನ್ನೂ ಕುತೂಹಲ ಹೆಚ್ಚಾಗಿದೆ. ಬಹು ನಿರೀಕ್ಷಿತ ಮುಂದಿನ ಸಿನಿಮಾ ಟಾಕ್ಸಿಕ್ ಅನ್ನ ಹೊರತುಪಡಿಸಿದ್ರೆ ಯಶ್ ಬಾಲಿವುಡ್ನಲ್ಲಿ ನಿರ್ಮಾಣವಾಗ್ತಾ ಇರುವಂತಹ ರಾಮಾಯಣ ಚಿತ್ರದಲ್ಲಿ ರಾವಣನ ಪಾತ್ರವನ್ನ ನಿರ್ವಹಿಸುತ್ತಿದ್ದಾರೆ ಎನ್ನುವ ಸುದ್ದಿ ಅನೇಕ ದಿನಗಳಿಂದ ಹರಿದಾಡ್ತಲೇ ಇದೆ. ಯಶ್ ಅವರ ಲುಕ್ಗೆ ತಲೆ ಕೆಡಿಸಿಕೊಂಡಿರುವ ನಿರ್ದೇಶಕರು ಅವರಿಗಾಗಿಯೇ ಹೊಸ ಗೆಟಪ್ಗಳನ್ನ ರೆಡಿ ಮಾಡ್ತಿದ್ದಾರಂತೆ. ಯಶ್ ಅವರು ಬಾಲಿವುಡ್ನ ಚಿತ್ರದಲ್ಲಿ ರಾವಣನ ಪಾತ್ರದಲ್ಲಿ ಕಾಣಿಸಿಕೊಳ್ತಿದ್ದಾರೆ ಅಂತ ಅಧಿಕೃತವಾಗಿ ಈ ಸುದ್ದಿಯನ್ನ ಎಲ್ಲಿಯೂ ಅವರು ಒಪ್ಪಿಕೊಂಡಿಲ್ಲ. ಹಾಗಂತ ಈ ಸುದ್ದಿ ಸುಳ್ಳು ಅಂತ ಕೂಡ ಹೇಳಿಲ್ಲ. ಆದ್ರೆ ಇಲ್ಲಿ ತೀವ್ರ ಕುತೂಹಲ ಹುಟ್ಟಿಸಿ ಚರ್ಚೆಗೆ ಕಾರಣವಾಗಿರುವ ವಿಚಾರ ಅಂದ್ರೆ ಅದು ಯಶ್ ಅವರ ಸಂಭಾವನೆ. ಹೌದು, ಪ್ರತಿಯೊಬ್ಬ ಸ್ಟಾರ್ ನಟನ ಸಂಭಾವನೆಯ ವಿಚಾರವಾಗಿ ಅವರ ಅಭಿಮಾನಿಗಳಲ್ಲಿ ಕುತೂಹಲ ಇದ್ದೇ ಇರುತ್ತೆ. ಈಗ ಆ ಕುತೂಹಲ ಇನ್ನೂ ಹೆಚ್ಚಾಗಿದೆ, ಅದು ನಟ ಯಶ್ ಅವರ ಸಂಭಾವನೆಯ ವಿಚಾರದಲ್ಲಿ. ಹಾಗಿದ್ರೆ ಎಷ್ಟಿರಬಹುದು ಅವರ ಸಂಭಾವನೆ ಅನ್ನುವಂಥ ಪ್ರಶ್ನೆಗೆ ಉತ್ತರವನ್ನ ಕೊಡ್ತಾ ಹೋಗ್ತೀನಿ. ವಿಡಿಯೋನ ಹೀಗೆ ನೋಡ್ತಾ ಇರಿ. ನಿತೀಶ್ ತಿವಾರಿ ನಿರ್ದೇಶನದಲ್ಲಿ ಬರಲಿರುವ ರಾಮಾಯಣ ಚಿತ್ರದಲ್ಲಿ ನಟ ಯಶ್ ರಾವಣನ ರೂಪದಲ್ಲಿ ಅಬ್ಬರಿಸುತ್ತಾರೆ ಎನ್ನುವ ನಂಬಿಕೆ ಹಲವರಲ್ಲಿದ್ದು, ಅದಕ್ಕೆ ಪೂರಕವಾಗಿ ಇದೀಗ ಲಂಕಾಸುರನಾಗಲು ಯಶ್ ಪಡೆದಿರಬಹುದಾದ ಸಂಭಾವನೆಯ ಬಗ್ಗೆ ಬಹುದೊಡ್ಡದಾದ ಚರ್ಚೆ ಸದ್ಯ ಇಡೀ ಭಾರತೀಯ ಚಿತ್ರರಂಗದಲ್ಲಿ ನಡೀತಿದೆ. ಸದ್ಯಕ್ಕೆ ಮುಂಬೈ ಮಂದಿ ಮಾತನಾಡಿಕೊಳ್ತಾ ಇರುವ ಪ್ರಕಾರ ಯಶ್ ರಾವಣನಾಗೋಕೆ ಬರೋಬ್ಬರಿ 150 ಕೋಟಿ ಸಂಭಾವನೆ ಪಡೆದಿದ್ದಾರೆ ಅಂತ ಹೇಳಲಾಗ್ತಿದೆ. ಒಂದು ವೇಳೆ ಇದು ನಿಜವೇ ಆದ್ರೆ ನಮ್ಮ ಕನ್ನಡ ನಾಡಿನ ಹೆಮ್ಮೆಯ ಕಲಾವಿದ ನಟ ಯಶ್ ಈ ಮೂಲಕ ಹೊಸ ಚರಿತ್ರೆಯನ್ನು ಸೃಷ್ಟಿಸಲಿದ್ದಾರೆ. ರಜನಿಕಾಂತ್, ವಿಜಯ್ ಹಾಗೂ ಪ್ರಭಾಸ್ ಹೊರತುಪಡಿಸಿದ್ರೆ ಇಷ್ಟೊಂದು ದೊಡ್ಡ ಮೊತ್ತದ ಸಂಭಾವನೆ ಪಡೆದ ದಕ್ಷಿಣದ ಮತ್ತೊಬ್ಬ ನಟ ಎನ್ನುವ ಹೆಗ್ಗಳಿಕೆಗೂ ರಾಕಿಂಗ್ ಸ್ಟಾರ್ ಯಶ್ ಈ ಮೂಲಕ ಪಾತ್ರರಾಗಲಿದ್ದಾರೆ. ಇನ್ನು ಏಪ್ರಿಲ್ 17ಕ್ಕೆ ರಾಮನವಮಿ ಇದೆ. ಆವತ್ತೇ ನಿತೀಶ್ ತಿವಾರಿ ತಮ್ಮ ಕನಸಿನ ರಾಮಾಯಣ ಚಿತ್ರಕ್ಕೆ ಚಾಲನೆಯನ್ನು ಕೊಡಲಿದ್ದಾರೆ ಎನ್ನುವ ಸುದ್ದಿಯೂ ಇದೆ. ರಾಮನಾಗಿ ರಣಬೀರ್ ಕಪೂರ್, ಸೀತೆಯಾಗಿ ಸಾಯಿ ಪಲ್ಲವಿ, ರಾವಣನಾಗಿ ನಟ ಯಶ್ ಈ ಚಿತ್ರದಲ್ಲಿ ಇರ್ತಾರಾ ಇಲ್ಲವಾ ಎಂಬ ಪ್ರಶ್ನೆಗಳಿಗೆ ಏಪ್ರಿಲ್ 17ರಂದೇ ಉತ್ತರವನ್ನ ಕೊಡಲಿದ್ದಾರೆ ಎಂಬ ಮಾತು ಕೂಡ ಕೇಳಿ ಬರ್ತಿದೆ. ಈಗಾಗಲೇ ಗೂಗಲ್ನಲ್ಲಿ ರಾವಣನ ಬಗ್ಗೆ ಸರ್ಚ್ ಮಾಡಿದರೆ ರಾಕಿಂಗ್ ಸ್ಟಾರ್ ಯಶ್ ಅವರ ರಾವಣನ ಪಾತ್ರದ ಪಿಕ್ಚರ್ಗಳೇ ಕಾಣಿಸ್ತಿವೆ. ಆದರೆ ಇದು ನಿಜವಾ ಅಥವಾ ರಾವಣನ ಪಾತ್ರದಲ್ಲಿ ಯಶ್ ಅವರು ಹೀಗೆ ಕಾಣಿಸಿಕೊಂಡ್ರೆ ಚಂದ ಅಂತ ಹೇಳಿ ಅದನ್ನ ಕ್ರಿಯೇಟ್ ಮಾಡಿದಾರಾ? ಎಲ್ಲದಕ್ಕೂ ಉತ್ತರವನ್ನ ನಾವು ಹುಡುಕಲೇಬೇಕು. ಸೊ ಜಸ್ಟ್ ವೇಟ್ ಅಂಡ್ ವಾಚ್. ಈ ಕಂಟೆಂಟ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.